ಸೋಮಣ್ಣ ಅವರ ದೆಹಲಿ ನಿವಾಸದಲ್ಲಿ ರೆಬಲ್ಸ್ ಪ್ರತ್ಯಕ್ಷ ಆಗಿದ್ದಾರೆ. ಸೋಮಣ್ಣ ಅವರ ಗೃಹ ಪ್ರವೇಶಕ್ಕೆ ವಿಜೇಂದ್ರ ಅವರಿಗೆ ಆಹ್ವಾನನೆ ಕೊಟ್ಟಿಲ್ಲ. ರೆಬಲ್ಸ್ ಭೇಟಿ ಬೆನ್ನಲ್ಲೇ ಯಾಕೆ ಹೇಳ್ತಾ ಇದ್ದೀರಿ ಪದೇ ಪದೇ ನೀವು ಮೀಡಿಯಾದವರು? ಇದನ್ನು ಯತ್ನಾಳ್ ಅವರು ಬಹಳ ಸ್ಪಷ್ಟ ಮಾಡಿದ್ದಾರೆ. ವಕ್ಫ್ ಹೋರಾಟ ಭಿನ್ನಮತೀಯ ಅಂತ ಹೇಳಿದ್ರು. ಈಗ ಸೋಮಣ್ಣ ಅವರ ಮನೆಗೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ಶ್ರೀ ಸೋಮಣ್ಣ ಅವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಆ ಕೆಲಸ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿದ್ದಾರೆ. ಅವ್ರಿಗೆ ಕೇಳ್ರಿ. ಇಬ್ಬರು ಕೂಡ ಸೋಮಣ್ಣ ಅವರ ಸಂಧಾನದ ಮಾತುಕತೆ ನಡೆಸ್ತಾರೆ ಹೇಗೆ ಅಂತ. ನೀವು ಭಿನ್ನಮತಿ ನಮ್ಮ ಮೇಲೆ ಯಾಕೆ ಬೀಳ್ತೀರಿ? ಪಕ್ಷದವರು ಭಿನ್ನಮತಿ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರು ಭಿನ್ನಮತಿಯವರು. ನಾವೇನೋ ಲೋಕ ಯಾರು ನಿಮ್ಗೆ ಅನ್ಸಿದೆಯಾ? ನಿಮ್ಮ ಚಾನಲ್ಗೆ ಅನ್ಸಿದೆ? ನಿಮ್ಗೆ ಹೆಂಗೆ ಬೇಕಂಗೆ ನೀವು ಟ್ವಿಸ್ಟ್ ಮಾಡ್ಲಿಕ್ಕೆ ನಾವು ನಿಮ್ಮ ಕೈಯಾಗಿನ ಗುಲಾಮರಲ್ಲ. ದಿಲ್ಲಿಯಲ್ಲಿ ನಡೀತದೆ. ಎಲ್ಲ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರೆಲ್ಲರೂ ವಿಶ್ವಾಸ ತಗೋಲಾರ್ದೇ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ನಾ ಈಗ ಇಲ್ಲ ಈಗ ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟುವರು. ನಿಮ್ಗೆ ತಲೆಗಿರಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ಏನಾರೇ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ಮದು ವಿಜೇಂದ್ರ ಬಗ್ಗೆ ಇರುವಂಥ ಒಲವು ಇರ್ಬೋದು. ಆದರೆ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತೊಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ. ಸರ್, ವಿಜೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ, ನಾನು ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದ್ದೀನಿ ಅಂತ. ಯತ್ನಾಳ್ ಮತ್ತು ಅವರ ಟೀಮ್ ಗರಂ ಆಗಿದ್ದಾರೆ. ಕಾರಣ ನೀವು ಭಿನ್ನಮತಿಯರಲ್ವಾ ಅಂತ ಪ್ರಶ್ನೆನ ಮಾಧ್ಯಮದವರು ಇದ್ದಿದ್ದ ಕೇಳ್ತಾ ಇದ್ದ ಹಾಗೆಯೇ ಅವರಿಗೆ ಸಿಟ್ಟು ತರಿಸಿದೆ ಆ ವಿಚಾರ. ನಮ್ಮನ್ನು ಯಾಕ್ರಿ ನೀವು ಭಿನ್ನಮತಿಯರು ಅಂತ ಲೇಬಲ್ ಮಾಡ್ತೀರಾ? ಭಿನ್ನಮತಿಯರು ವಿಜೇಂದ್ರ ಟೀಮ್ನವರು, ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿರೋದು ನಾವಲ್ಲ ಅಂತೆಲ್ಲ ಗರಂ ಆಗಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಇರೋದೇನು? ಇವರು ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಅಂತಾರೆ. ಇವ್ರ ಜೊತೆಗಿರೋರು ಯಾರು? ಎಲ್ಲರೂ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದವರೇ. ಅದನ್ನೆಲ್ಲ ಕೇಳಿದ ತಕ್ಷಣ ಸತ್ಯ ಹೇಳಿದಾಗ ಹಾಗೆ ಅಲ್ವಾ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ಇವತ್ತು ನಮ್ಮ ಕೇಂದ್ರದ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ಶ್ರೀ ಸೋಮಣ್ಣ ಅವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಆ ಕೆಲಸ ಆಗಿದೆ. ಮುಂದಿನ ದಿವಸದಲ್ಲಿ ಏನು ಇವತ್ತೇನು ಕರ್ನಾಟಕದ BJPಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ. ಏನಂದರೆ ಎಲ್ಲರ ವಿಶ್ವಾಸ ತಗೊಂಡೇ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನೋಂಥದ್ದು ಸಂದೇಶವನ್ನು ಸನ್ಮಾನ್ಯ ಸೋಮಣ್ಣವ್ರ ಮೂಲಕ ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಸೋಮಣ್ಣ ಅವ್ರಿಗೆ ಹೇಳಿದೆಯಾ ಸರ್? ಆ ಥರ ಹೈಕಮಾಂಡ್ ಸೋಮಣ್ಣ ಅವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿದ್ದಾರೆ. ಏನಂದರೆ ಗಡಿಬೇಡಿ ಬೇಡ, ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು. ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ. ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಿ ಸರ್ ಅದು? ಸ್ಟೇಟಿಗೆ ಅದು ಎಲ್ಲಿ ಯಾವುದು ಅವರು ದಿಲ್ಲಿ ಕರೆಸ್ಬೋದು ಅಂತ ಸಂದೇಶ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದ್ದೀವಿ. ದೆಹಲಿ ಅಂಗಳದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಫೈಟ್ ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ. ಸೋಮಣ್ಣ ಮೂಲಕ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅನ್ನೋ ವಿಚಾರವನ್ನ ಈಗಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು. ಆತುರದ ನಡೆಬೇಡ, ರೆಬಲ್ಸ್ಗೆ ಹೈಕಮಾಂಡ್ ಸಂದೇಶವನ್ನು ಕೊಟ್ಟಿರೋದು. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗುತ್ತೆ. ದೆಹಲಿಯಲ್ಲಿ ಸಭೆ ನಡೆಯುತ್ತೆ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಪಕ್ಷದ ಹಿರಿಯ ಮುಖಂಡರಿಗೆ
ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ. ಅದು ಏನು ಒನ್ ಸೈಡ್ ಆಗ್ತದೆ ಅನ್ನೋಂಥದ್ದು ಏನಿತ್ತು ಅದು ಇಲ್ಲ. ಈಗ ಈಗ ತರಾತುರಿ ವೇದಿಕೆ ಬೇಡ ready ಅಂತ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ಅದು ಸಂಧಾನದ ಥರ ವೇದಿಕೆನ ಏನದು? ಅದು ಹೈಕಮಾಂಡ್ ಯಾವ ರೀತಿ ಅದನ್ನು ನಿರ್ಣಯ ಮಾಡ್ತದೆ. ಆದ್ರೆ ಒಂದು ಮಾತ್ರ ಸ್ಪಷ್ಟತೆ ಆಗಿದೆ, ನಾವು ಎಲ್ಲರೂ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತದೆ. ಅಲ್ಲ ಸರ್, ಈಗ ತರಾತುರಿ ಬೇಡ ಅಂದ್ರೆ ಚುನಾವಣೆಯು ಹತ್ರದಲ್ಲೇ ಇದೆಯಲ್ಲ, ಯಾವ ಚುನಾವಣೆ ರೀ? ಈಗ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಹಾಂ, ಮತ್ತು ರಾಜ್ಯಾಧ್ಯಕ್ಷರ ಅಷ್ಟ್ರೊಳಗೆ ಆಗುತ್ತಾ? ರಾಜ್ಯಾಧ್ಯಕ್ಷರ ಚುನಾವಣೆಗಿಂತ ಮೊದಲು ಆಗ್ತೈತೆ. ಅದಾದ ಮ್ಯಾಗ ಏನು ಮಾಡಿ ಅಂದ್ರೆ ಅದಕ್ಕೆ ಮೀಟಿಂಗ್ ಮಾಡ್ತಾರೆ. ತರಾತುರಿ ಮಾಡಬೇಡಿ ಅಂತ ಕೆಲಸ ಅಲ್ರಿ, ಲಗ್ನ ಆದ ಮ್ಯಾಗನೇ ಕುಬಸ್ ಆಗ್ತೈತಿ, ಸೀಮಂತ ಆಗ್ತದೆ. ಸೀಮಂತ ಆಗಿ ಅಲ್ಲಿ ಕುಬಸ್ ಇದು ಲಗ್ನ ಆಗ್ತದೆ ಇಲ್ಲ. ಸರ್, ಈಗ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಇದ್ದಾರೆ, ತಾವೇ ಭಿನ್ನಮತೀಯರು ಕೂಡ ದೆಹಲಿಯಲ್ಲಿ ಇದ್ದೀರಿ. ಹಾಂ, ಈಗ ಸೋಮಣ್ಣ ಅವರು ಈಗ ಎರಡೂ ಅಬ್ಜೆಕ್ಷನ್ ಓಕೆ ನಾವು ಭಿನ್ನಮತೀಯರು ಅಲ್ಲ. ಹಾ ಯಾಕೆ ಹೇಳ್ತಾ ಇದ್ದೀರಿ ಪದೇ ಪದೇ ನೀವು ಮೀಡಿಯಾದವರು? ಓಕೆ ಇದನ್ನು ಯತ್ನಾಳ್ ಅವರು ಬಹಳ ಸ್ಪಷ್ಟ ಮಾಡಿದ್ದಾರೆ. ಓಕೆ ವಕ್ಫ್ ಹೋರಾಟ ಭಿನ್ನಮತೀಯ ಇವತ್ತು ನಮ್ಮ ಕೇಂದ್ರದ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ಶ್ರೀ ಸೋಮಣ್ಣ ಅವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಆ ಕೆಲಸ ಆಗಿದೆ. ಮುಂದಿನ ದಿವಸದಲ್ಲಿ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಶಬೀರ್. ಲಾಸ್ಟ್ ಟೈಮ್ ದೆಹಲಿ ಯಾತ್ರೆಯನ್ನು ಮಾಡಿದಾಗ ಈ ರೆಬೆಲ್ಸ್ಗಳಿಗೆ ಬಿಜೆಪಿ ಹೈಕಮಾಂಡ್ ಎಂಟರ್ಟೈನ್ ಮಾಡಿರಲಿಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ಸೋಮಣ್ಣ ಮೂಲಕ ನಮಗೆ ಸಂಧಾನ ಮಾಡುವಂತಹ ಪ್ರಯತ್ನ ಆಗಿದೆ, ಸೋಮಣ್ಣ ಮೂಲಕ ನಮಗೆ ಮೆಸೇಜ್ ಬಂದಿದೆ ಅಂತ. ಸೊ ಇದೆಷ್ಟರ ಮಟ್ಟಿಗೆ ನಿಜ, ಏನೇನೆಲ್ಲ ಚರ್ಚೆಗಳಾಗಿದೆ ಅಂತ? ಮಮತಾ ನೋಡಿ, ರೆಬಲ್ ನಾಯಕರು ಅಥವಾ ಏನು ಬಿ ವೈ ವಿಜೇಂದ್ರ ಅವರನ್ನು ಕೆಳಗಿಳಿಸಬೇಕು ಅಂತ ಹೋರಾಟವನ್ನು ಮಾಡ್ತಾ ಇರುವಂಥ ನಾಯಕರು ಎಲ್ಲರೂ ಕೂಡ ಇವತ್ತು ವಿ ಸೋಮಣ್ಣವರ ನಿವಾಸಕ್ಕೆ ಪೂಜೆಗೆ ಬಂದಿದ್ದರು. ಕೇಂದ್ರ ಸಚಿವರಾದ ಮೇಲೆ ಅವರಿಗೆ ಸರ್ಕಾರಿ ನಿವಾಸವನ್ನು ಸೋಮಣ್ಣವರಿಗೆ ಕೊಡಲಾಗಿತ್ತು. ಈ ನಿವಾಸದ ಇವತ್ತು ಗೃಹ ಪ್ರವೇಶ ಕೂಡ ಇತ್ತು. ಹೀಗಾಗಿ ಎಲ್ಲರನ್ನೂ ಕೂಡ ಆಹ್ವಾನಿಸುವಂಥ ಕೆಲಸವನ್ನು ವಿ ಸೋಮಣ್ಣವರು ಮಾಡಿದರು. ಸೊ ಹೀಗಾಗಿ ಬಸವನಗೌಡ ಯತ್ನಾಳ್ ಅವರು, ಇದ್ರ ಜೊತೆಗೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ, ಮಹೇಶ್ ಕುಮಟಳ್ಳಿ, ಸಂತೋಷ್ ಎನ್ನಾರ್ ಅವರು, ಹೀಗೆ ಬೇರೆ ಬೇರೆ ಪ್ರಮುಖ ನಾಯಕರೆಲ್ಲ ಈ ಒಂದು ಮುಂಚೂಣಿಯಲ್ಲಿ ಏನು ಕಾಣಿಸ್ಕೊಳ್ತಾ ಇದ್ದಾರೆ, ಈ ಎಲ್ಲ ನಾಯಕರು ಕೂಡ ಇವತ್ತು ಬಂದು ಪೂಜೆ ನೆಪದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಬಸವರಾಜ ಬೊಮ್ಮಾಯಿ ಅವರು ಈ ಸಭೆಗೆ ಗೈರಾಗಿದ್ದಾರೆ. ಸೊ ಅವರ ಅನುಪಸ್ಥಿತಿಯಲ್ಲಿ ಈಗ ಸೋಮಣ್ಣವರ ನಿವಾಸದಲ್ಲಿ ಒಂದು ಪ್ರಾಥಮಿಕ ಸಭೆ ಕೂಡ ನಡೆದಿದೆ. ವಿಸ್ತೃತವಾದ ಚರ್ಚೆ ಏನು ದೊಡ್ಡ ಮಟ್ಟದಲ್ಲಿ ಆದಂತೆ ಕಾಣಿಸ್ಲಿಲ್ಲ. ಆದರೆ ಚರ್ಚೆಯ ಬಳಿಕ ಹೊರಗಡೆ ಬಂದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆ ಹೇಳಿಕೆ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಹೇಳಿಕೆ ಏನು ಅಂದರೆ, ಹೈಕಮಾಂಡ್ ಸೋಮಣ್ಣ ಅವರ ಮೂಲಕ ನಮಗೊಂದು ಸಂದೇಶವನ್ನು ಕಳಿಸ್ಕೊಟ್ಟಿದೆ. ಆ ಸಂದೇಶ ಏನು ಅಂದರೆ, ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿರುವಂಥ ಎಲ್ಲ ಪ್ರಮುಖ ನಾಯಕರ ವಿಶ್ವಾಸವನ್ನು ತೆಗೆದುಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಯಾರು ಕೂಡ ಆತುರ ಮಾಡುವಂಥ ಅಗತ್ಯ ಇಲ್ಲ. ರಾಜ್ಯದಲ್ಲಿ ಏನು ನಡೀತಾ ಇದೆ, ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈ ವಿಚಾರದಲ್ಲಿ ನಾವು ಮುಂದೆ ಅಂತಿಮವಾದಂಥ ನಿರ್ಧಾರವನ್ನು ಎಲ್ಲರ ಸಮ್ಮುಖದಲ್ಲಿ ಅಥವಾ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಮಾಡ್ತೀವಿ. ಹಂತ ಹಂತವಾಗಿ ದೆಹಲಿಗೆ ನಾಯಕರನ್ನ ಕರೆಸ್ಕೊಂಡು ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಯಾರನ್ನ ಅಧ್ಯಕ್ಷರನ್ನ ಮಾಡಬೇಕು ಅಥವಾ ವಿಜೇಂದ್ರ ಅವರನ್ನ ಮುಂದುವರಿಸಬೇಕಾ ಬೇಡವೆ ಅನ್ನುವಂಥದ್ದನ್ನ ತೀರ್ಮಾನ ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.